ಮೈ ಚಾನೆಲ್ ರಾಮಾಚಾರಿ ಹಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಮಾಚಾರಿ ಚಾರುನ ಕರ್ಕೊಂಡ್ ಬರ್ತಾರೆ. ಚಾರು ಮೇಡಮ್ ನಾನ್ ಒಳಗಡೆ ಹೋಗ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಏನು ತೊಂದ್ರೆ ಆಗಲ್ಲ ಅಲ್ವಾ ರಾಮಾಚಾರಿ ಅಂತ ಚಾರು ಕೇಳ್ತಾರೆ. ಮೇಡಮ್ ತೊಂದ್ರೆ ಆಗುತ್ತೆ, ಅದು ನಮ್ಗಲ್ಲ ಅವ್ರಿಗೆ ಅಂತ ರಾಮಾಚಾರಿ ಹೇಳ್ತಾರೆ. ತುಂಬಾ ಕಷ್ಟ ಅಲ್ವಾ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಹೌದು ಮೇಡಮ್ ಇದು ಕಷ್ಟನೇ, ಆದ್ರೆ ಇದು ನಾವು ಗೆಲ್ಲೋ ಅಂತ ಗೇಮ್ ಇದು. ನೋಡಿ ಮೇಡಮ್ ನಾನ್ ಹೋಗಿ 10 ನಿಮಿಷ ಆದ್ಮೇಲೆ ನೀವು ಬರ್ಬೇಕು. ಆಮೇಲೆ ಇಲ್ಲಿ ನಾನು ರಾಮಾಚಾರಿ ಅಲ್ಲ ಕೃಷ್ಣ, ಅಲ್ಲಿ ನೀವು ಮತ್ತೆ ಮುರಾರಿ, ಅಲ್ಲಿ ನನ್ನ ಹೆಸರನ್ನ ಮರ್ತ್ಬಿಟ್ಟು ರಾಮಾಚಾರಿ ಅಂತ ಕರಿತಿದ್ರಲ್ಲ ಆತರ ಇಲ್ಲೇನಾದ್ರು ಕರೆದ್ಬಿಟ್ಟಿರಾ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲ ರಾಮಾಚಾರಿ ನಾನ್ ಆತರ ಎಲ್ಲ ಕರೆಯಲ್ಲ ಅಂತ ಚಾರು ಹೇಳ್ತಾರೆ. ಇಲ್ಲೂ ಕೂಡ ನನ್ನನ್ನ ರಾಮಾಚಾರಿ ಅಂತ ಕರಿಬೇಡಿ, ನಾನು ಕಿಟ್ಟಿ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಹಾ ಅಂತ ಇಲ್ಲಿ ಹೇಳ್ತಾರೆ. ಸಾರಿ ಕಿಟ್ಟಿ ಅಂತ ಇಲ್ಲಿ ಚಾರು ಹೇಳ್ತಾರೆ. ಈಗ ಹಿಡಿದ್ರಿ ಜಾಡಿ, ಸರಿ ನಾನ್ ಬರ್ಲಾ ಅಂತ ರಾಮಾಚಾರಿ ಹೇಳ್ತಿದ್ರೆ ಹುಷಾರು ರಾಮಾಚಾರಿ ಕಿಟ್ಟಿ ಅಂತ ಇಲ್ಲಿ ಚಾರು ಹೇಳ್ತಾರೆ. ತಲೆ ಕೆಡ್ಸ್ಕೋಬೇಡಿ ಮೇಡಮ್, ನಾನ್ ಆಡೋ ಆಟಕ್ಕೆ ಎದ್ರವ್ರು, ಅವರು ಆಟ ನೀವು ಕೂಡ ನೋಡ್ತೀರಾ, 10 ನಿಮಿಷ ಆದ್ಮೇಲೆ ಬನ್ನಿ ಅಂತ ಇಲ್ಲಿ ರಾಮಾಚಾರಿ ಹೇಳಿ ಒಳಗಡೆ ಹೋಗ್ತಾರೆ ಮಾನ್ಯತಾ ಮನೆಗೆ. ಇನ್ನೊಂದ್ ಕಡೆ ರುಕು ತಲೆ ಕೆಡ್ಸ್ಕೊತಿರ್ತಾರೆ. ಸದ್ಯಪ್ಪ ಆ ರಾಮಾಚಾರಿ ದೆವ್ವ ಕಾಟ ತಪ್ತು ಅನ್ಸುತ್ತೆ ಅಂತ ಇಲ್ಲಿ ರುಕು ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಮುರಾರಿ ಕೂಡ ಅದೇ ಜಾಗಕ್ಕೆ ಬರ್ತಾರೆ. ಓಹೋ ಅಲ್ಲಿ ಕೂತಿದ್ಯಾ, ನಿನ್ನ ಆರಾಮಾಗಿ ಕುತ್ಕೊಳಕ್ಕೆ ಬಿಡ್ಬಾರ್ದಲ್ಲ, ಬಂದೇ ಇರು ಮಾಡ್ತೀನಿ ಅಂತ ಮುರಾರಿ ಹೇಳ್ತಾರೆ. ಈ ಪ್ರೇತಕ್ಕೆ ಪವರ್ ಮುಗ್ದೋಯ್ತಾ ಅಂತ ಇಲ್ಲಿ ರುಕು ಹೇಳ್ತಾರೆ. ಅದ್ ಹೇಗ್ ಮುಗ್ದೋಗುತ್ತೆ ಅಕ್ಕಿ ಅಂತ ಹೇಳಿ ಮುರಾರಿ ರುಕು ಮುಂದೆ ಬರ್ತಾರೆ. ಮುರಾರಿ ಅಂತ ರಾಮಾಚಾರಿ ಹೇಳ್ತಾರೆ. ಹೌದು ಅದಕ್ಕೆ ನೀವು ಬದುಕಿರೋವರೆಗೂ ರಾಮಾಚಾರಿ ದೆವ್ವದ್ ಕಾಟ ನಿಮ್ಗೆ ಇದ್ದೇ ಇರುತ್ತೆ ಅಂತ ಮುರಾರಿ ಹೇಳ್ತಾರೆ. ಹೌದಾ ನಿನ್ಗೆ ಗೊತ್ತು ಮುರಾರಿ ಅಂತ ಇಲ್ಲಿ ರುಕು ಕೇಳ್ತಾರೆ. ರಾಮಾಚಾರಿ ಸಾಯಕ್ಕಿಂತ ಮುಂಚೆ ನಂಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ, ಈಗ ಅವ್ನ್ ಸತ್ ಮೇಲೆ ಅಂತ ಇಲ್ಲಿ ಮುರಾರಿ ಹೇಳಕ್ ಬರ್ತಾರೆ. ಸತ್ ಮೇಲೆ ಏನು ಅಂತ ರುಕು ಕೇಳ್ತಾರೆ. ಕ್ಲೋಸ್ ಫ್ರೆಂಡ್ ಆಗಿದ್ದಾನೆ ಅಂತ ಮುರಾರಿ ಹೇಳ್ತಾರೆ. ಇಲ್ಲಿ ರುಕುಗೆ ಭಯ ಶುರು ಆಗುತ್ತೆ. ರುಕು ಅದಕ್ಕೆ ಅಂತ ಮುರಾರಿ ಹೇಳ್ತಾರೆ. ಏನ್ ಮುರಾರಿ ಅಂತ ರುಕು ಕೇಳ್ತಾರೆ. ರಾಮಾಚಾರಿನ ಸಾಯಿಸಿದ್ದು ನೀನಾ, ನಂಗ್ ಗೊತ್ತು ನೀನೇ ಅವನ್ನ ಸಾಯಿಸಿದ್ದು ಅಂತ ಮುರಾರಿ ಹೇಳ್ತಿರೆ. ಇಲ್ಲಿ ರುಕುಗೆ ಭಯ ಶುರು ಆಗುತ್ತೆ. ನಿಮ್ಗೆ ಯಾರು ಹೇಳಿದ್ದು ಅಂತ ಇಲ್ಲಿ ರುಕು ಹೇಳ್ತಾರೆ. ನಾನು ಆಗ್ಲೇ ಹೇಳಿಲ್ವಾ ರಾಮಾಚಾರಿ ನನ್ ಕ್ಲೋಸ್ ಫ್ರೆಂಡ್ ಅಂತ, ನನ್ಗೆ ಅವಾಗ ಫೋನ್ ಮಾಡಿ ನನ್ನ ಸಾಯಿಸಿದ್ರು, ಯಾವಾಗ ಸಾಯಿಸಿದ್ರು ಈ ಫೋನ್ ಮಾಡಿ ನಂಗೆ ಹೇಳ್ತಾನೆ ಅಂತ ಮುರಾರಿ ಹೇಳ್ತಾರೆ. ಎಲ್ಲಾ ಹೇಳದ್ನ ಅಂತ ಇಲ್ಲಿ ರುಕ್ಕು ಹೇಳ್ತಿದ್ರೆ. ಹೌದು ಎಲ್ಲಾ ಅಂದ್ರೆ ನೀನು ಚುಚ್ಚಿ ಅಂತ್ಯ ಮಾಡಿದ್ದು, ಹಾಗೆ ಆತರ ಮಾಡ್ಬೇಕಾದ್ರೆ ನಿನ್ ಜೊತೆ ಯಾರೆಲ್ಲಾ ಇದ್ರು, ಎಲ್ಲಾ ಹೇಳ್ತು ಅಂತ ಮುರಾರಿ ಎದುರಿಸ್ತಿರ್ತಾರೆ. ಎಲ್ಲಾ ಹೇಳ್ತಾ ಅಂತ ರುಕ್ಕು ಕೇಳ್ತಾರೆ. ಹೌದು ಎಲ್ಲಾ ಹೇಳ್ತು, ಆದ್ರೆ ನಾನ್ ಅದನ್ನ ನಂಬ್ಲಿಲ್ಲ. ನನ್ ಗೊತ್ತು ನಮ್ ರುಕ್ಕು ಅದಕ್ಕೆ ಕೆಟ್ಟವಳೆ, ಆದ್ರೆ ಅಂತ್ಯ ಮಾಡಷ್ಟು ಕೆಟ್ಟವಳಲ್ಲ ಅಂತ ನಂಗ್ ಗೊತ್ತು ಅಂತ ಮುರಾರಿ ಹೇಳ್ತಾರೆ. ಥ್ಯಾಂಕ್ಸ್ ಮುರಾರಿ, ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ರುಕ್ಕು ಹೇಳ್ತಾರೆ. ಅದು ರಾಮಾಚಾರಿ ದೆವ್ವ ಇನ್ನೇನೋ ಹೇಳ್ತು ಅಂತ ಮುರಾರಿ ಹೇಳ್ತಾರೆ. ಏನ್ ಹೇಳ್ತು ಅಂತ ರುಕ್ಕು ಕೇಳ್ತಾರೆ. ರಾಮಾಚಾರಿನ ನೀನು ಕ್ರೂರವಾಗಿ ಅಂತ್ಯ ಮಾಡಿದ್ಯಲ್ಲ, ಅದಕ್ಕೆ ನಿನ್ ಮೇಲೆ ಕೋಪ ಇದೆಯಂತೆ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ನಿಂಗೆ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ನಾನು ನಿನ್ಗೆ ಅಂತ ಹೇಳ್ತಿರ್ತಾರೆ. ನಾನು ನಿಂಗೆ ಶಿಕ್ಷೆ ಕೊಡ್ಬೇಕಂತೆ ಅಂತ ಮುರಾರಿ ಹೇಳ್ತಾರೆ. ಏನು ಶಿಕ್ಷೆನ ಅಂತ ಇಲ್ಲಿ ರುಕ್ಕು ಭಯ ಪಡ್ತಾ ಕೇಳ್ತಾರೆ. ಹೌದು ಶಿಕ್ಷೆ ಅಂತೆ, ನಾನ್ ಕೊಡ್ಲಿಲ್ಲ ಅಂದ್ರೆ ರಾಮಾಚಾರಿ ದೆವ್ವನೇ ಬಂದು ಕೊಡುತ್ತಂತೆ ಅಂತ ಮುರಾರಿ ಹೇಳ್ತಾರೆ. ಅಯ್ಯೋ ಬೇಡ ನೀನೇ ಶಿಕ್ಷೆ ಕೊಡು, ಹೇಳು ನಾನ್ ಏನ್ ಮಾಡ್ಬೇಕು ಅಂತ ರುಕ್ಕು ಕೇಳ್ತಾರೆ. ಅದನ್ನ ಫೋನ್ ಮಾಡಿ ಹೇಳುತ್ತಂತೆ. ಅಲ್ಲಿವರೆಗೂ ನೀನು ವಿಶ್ರಾಂತಿ ಮಾಡು ಕೂತ್ಕೋ ಅಂತ ಮುರಾರಿ ಹೇಳ್ತಾರೆ. ಅಯ್ಯೋ ದೇವ್ರೆ, ಮನ್ಸಿಗೆ ಇಲ್ದೇ ಇರ್ಬೇಕಾದ್ರೆ ವಿಶ್ರಾಂತಿ ಹೇಗ್ ತಗೊಳ್ಳಿ ಮುರಾರಿ ಅಂತ ರುಕ್ಕು ಕೇಳ್ತಾರೆ. ಇರು ಇನ್ಮೇಲಿದೆ ನಿಂಗ್ ಮಾರಿಯಪ್ಪ ಅಂತ ಮುರಾರಿ ಮನ್ಸಲ್ಲೇ ಬೈಕೋತಾರೆ. ಆ ಕಡೆ ಜಿಕೆ ನವದೀಪ್ ಹಾಗೂ ವಿವೇಕ್ ಗೆ ಕುಡಿಯಕ್ಕೆ ತಂದ್ಕೊಡ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಕೂಡ ಬಾಗ್ಲತ್ರ ನಿಂತ್ಕೊಂಡು ಎಲ್ಲಾ ಕೇಳಿಸ್ಕೊತಿರ್ತಾರೆ. ಅಲ್ಲ ಡ್ಯಾಡ್, ಅಷ್ಟು ಖೂಬ್ಸೂರತ್ ಆಗಿರೋ ಚಾರು ವಿಡಿಯೋ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ವಿವೇಕ್ ಕೇಳ್ತಾರೆ. ಹೆಡ್ ಮೇಡಮ್, ಅದು ಅವರು ಫಾಸ್ಟ್ ಫುಡ್ ನ ತಿನ್ಕೊಂಡು ಬೆಳ್ತಿರೋ ಬಾಡಿ, ಅದು ನೀವು ಆ ಲಾಂಗೆಸ್ಟ್ ಕತೆನ ಶಾರ್ಟೆಸ್ಟ್ ಆಗಿ ಹೇಳಿ ಅಂತ ಜಿಕೆ ಮಾನ್ಯತಾಗೆ ಹೇಳ್ತಾರೆ. ನನ್ ಬೇಬಿ ಚಾರುನ ನಾನು ಮುದ್ದಾಗಿ ಸಾಕಿದ್ದೆ ಅಂತ ಮಾನ್ಯತಾ ಹೇಳ್ತಾರೆ. ಎಲ್ಲಾ ಅಪ್ಪ ಅಮ್ಮ ಮಕ್ಳನ್ನ ಮುದ್ದಾಗೆ ಸಾಕದು ಅಂತ ಜಿಕೆ ಹೇಳ್ತಾರೆ. ಜಿಕೆ ಜಸ್ಟ್ ಶಟಾಪ್ ಅಂತ ಮಾನ್ಯತಾ ಹೇಳ್ತಾರೆ. ತುಂಬಾ ಹಠ ಕೋಪ ಎಲ್ಲ ಇತ್ತು, ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲಾನು ಕೊಡಿಸ್ತಾ ಇದ್ವಿ ಅಂತ ಮಾನ್ಯತಾ ಹೇಳ್ತಾರೆ. ನನ್ ಚಾರು ಡಾರ್ಲಿಂಗ್ಗೆ ರಾಮಾಚಾರಿ ಅಂದ್ರೆ ಇಷ್ಟ ಇರ್ಲಿಲ್ವಾ ಅಂತ ವಿವೇಕ್ ಹೇಳ್ತಾರೆ. ಎಸ್, ನನ್ನ ಬೇಬಿಗೆ ಆ ದರಿದ್ರ ರಾಮಾಚಾರಿ ಅಂದ್ರೆ ಅವನನ್ನ ಅಂತ್ಯ ಮಾಡಷ್ಟು ಕೋಪ ಇತ್ತು, ಆದ್ರೆ ಅವ್ನ್ ಏನ್ ಮಾಡಿದ್ನೋ ಗೊತ್ತಿಲ್ಲ. ಲಾಸ್ಟಿಗೆ ನನ್ ಬೇಬಿ ನನ್ನನ್ನೇ ದೂರ ಮಾಡಿ ಅವನನ್ನ ಮದ್ವಾಗ್ಬಿಟ್ಲು. ಅವ್ನ ಮನೆಗೆ ಹೋದ್ಮೇಲೆ ನನ್ ಬೇಬಿ ಅಂತೂ ತುಂಬಾ ಬದ್ಲಾಗ್ಬಿಟ್ಲು. ಅಬ್ಬಾ ದೇವ್ರ ದೊಡ್ಡವನು ಆ ದರಿದ್ರ ರಾಮಾಚಾರಿನ ಈ ಭೂಮಿಯಿಂದ ದೂರ ಕಳ್ಸಿ ಬೇಬಿನ ನನ್ನ ಹತ್ರ ಬರತರ ಮಾಡ್ದ ಆ ದೇವ್ರು ಅಂತ ಮಾನ್ಯತಾ ಹೇಳ್ತಾರೆ. ಹಾಗಂದ್ರೆ ಅಂತ ಇಲ್ಲಿ ನವದೀಪ್ ಮಗ ವಿವೇಕ್ ಕೇಳ್ತಾರೆ. ಈಗ ಆ ದರಿದ್ರ ರಾಮಾಚಾರಿ ನನ್ ಬೇಬಿ ಲೈಫ್ ಅಲ್ಲಿ ಇಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ರಾಮಾಚಾರಿ ಒಬ್ನೇ ಚಾರು ಲೈಫ್ ಅಲ್ಲಿ ಇರಕ್ ಸಾಧ್ಯ ಅಂತ ಹೇಳಿ ರಾಮಾಚಾರಿ ಮನ್ಸಲ್ಲಿ ಅನ್ಕೋತಾರೆ. ಚಾರು ಡಾರ್ಲಿಂಗ್ಗೆ ಅವನ ಮೇಲೆ ಇಷ್ಟ ಇರ್ಲಿಲ್ವಾ ಹಾಗಿದ್ರೆ ಅಂತ ಇಲ್ಲಿ ವಿವೇಕ್ ನನ್ ಚಾರು ಬೇಬಿಗೆ ಅವನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇರ್ಲಿಲ್ಲ, ಇಷ್ಟ ಆಗತರ ಇವ್ನ್ ಮಾಡಿದ ಅಷ್ಟೇ, ನನ್ನಿಂದ ನನ್ ಬೇಬಿ ದೂರ ಆಗ್ಬಿಟ್ಲು, ನಾನು ಸೋತೋದೆ, ಅವನಿಂದ ನನ್ ಮಗಳನ್ನ ಉಳ್ಸೋದಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಅಂತ ಇಲ್ಲಿ ಮಾನ್ಯತಾ ಹೇಳಕ್ ಬರ್ತಾರೆ. ಸೋ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಮಾಡಿ ಇಲ್ಲಿ ರಾಮಾಚಾರಿನ ಅಂತ್ಯ ಮಾಡಿದ್ವಿ ಅಂತ ನವದೀಪ್ ಹೇಳ್ತಾರೆ. ಥ್ಯಾಂಕ್ ಯು, ದಾರಿಲಿ ಯಾರು ಅಡ್ಡ ಬರಲ್ಲ ಅಂತ ಇಲ್ಲಿ ವಿವೇಕ್ ಹೇಳ್ತಿದ್ರೆ ನಾನ್ ಬರ್ಲಾ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಬಾಗ್ಲತ್ರ ನಿಂತ್ಕೋತಾರೆ. ಎಲ್ರು ಶಾಕ್ ಆಗ್ತಾರೆ. ಬಾ ಅಂತ ಹೇಳಿ ಮಾನ್ಯತಾ ಒಳಗಡೆ ಕರೀತಾರೆ. ಬೈ ದ ವೇ ಇವನು ವಿವೇಕ್ ಅಂತ, ಇವನು ಕಿಟ್ಟಿ, ಈ ವಿವೇಕ್ ಇದನ್ನಲ್ಲ ನಾವ್ ನವದೀಪ್ ಮಗ ಅಂತ ಇಲ್ಲಿ ಮಾನ್ಯತಾ ರಾಮಾಚಾರಿಗೆ ಹೇಳ್ತಿರ್ತಾರೆ. ಹೆಲೋ ಅಂತ ಈ ಕಡೆ ವಿವೇಕ್ ಹೇಳ್ತಿದ್ರೆ. ಹಾಯ್ ಅಂತ ಆ ಕಡೆ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿನ ಮದ್ವೆ ಆಗ ಹುಡ್ಗ ಅಂತ ಮಾನ್ಯತಾ ಹೇಳ್ತಾರೆ. ಇವ್ನ್ ಕಿಟ್ಟಿನೋ ರಾಮಾಚಾರಿನೋ ಅಂತ ನನಗ್ ಗೊತ್ತು, ಆದ್ರೆ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವೇ ಅಂತ ಹೇಳಿ ಜಿಕೆ ಮನ್ಸಲ್ಲಿ ಅನ್ಕೋತಾರೆ. ಏನಾಯ್ತು ಕಿಟ್ಟಿ, ಹೇಳ್ತೆ ಸರಾನಾಗ್ ಬಂದಿದ್ಯಲ್ಲ, ಏನ್ ವಿಷಯ ಅಂತ ಮಾನ್ಯತಾ ಕೇಳ್ತಾರೆ. ನನ್ಗೆ ಹಿಂಸೆ ತಡೆಯಕ್ ಆಗ್ತಿಲ್ಲ, ಕಿರಿಕಿರಿ ಆಗ್ತಿದೆ ಅಂತ
ರಾಮಾಚಾರಿ ಹೇಳ್ತಾರೆ. ಅಂತದೇನಾಯ್ತು ಕಿಟ್ಟಿ ಅಂತ ಮಾನ್ಯತಾ ಹೇಳ್ತಾರೆ. ಇನ್ನೇನ್ರಿ ಮತ್ತೆ ಆ ರಾಮಾಚಾರಿ ಸತ್ ಮೇಲೆ ನಿಮ್ ಮಕ್ಳಿಗೆ ನಮ್ಮನೇಲಿ ಏನ್ರಿ ಕೆಲ್ಸ? ಚಾರು ಮುಖ ನೋಡಿದ್ರೆ ಹಾಳಾದ್ ರಾಮಾಚಾರಿ ಮುಖನೇ ನೆನ್ಪಾಗುತ್ತೆ. ಹಿಂಸೆ ಆಗ್ತಿದೆ. ಅವನೇ ನಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವ್ನ ಹೆಂಡತಿ ನಮ್ಮ ಮನೇಲಿ ಯಾಕಿರ್ಬೇಕು? ಈಗೇನು ಅವಳನ್ನ ನೀವೇ ಕರ್ಕೊಂಡು ಹೋಗ್ತಿರೋ ಅಥವಾ ನಾನೇ ಮನೆಯಿಂದ ದಬ್ಬಿಕಾ ಅಂತ ರಾಮಾಚಾರಿ ಹೇಳ್ತಾರೆ. ಚಿಂತೆ ಮಾಡ್ಬೇಡ ಕಿಟ್ಟಿ, ಇನ್ನೇನೋ ನವದೀಪ್ ಮಗಗೂ ನನ್ ಬೇಬಿಗೂ ಮದ್ವೆ ಮಾಡಿಸ್ತೀವಿ, ಆಮೇಲೆ ನಮ್ ಬೇಬಿ ಇವ್ರ ಮನೇಲೆ ಇರ್ತಾಳೆ ಅಂತ ಮಾನ್ಯತಾ ಹೇಳ್ತಾರೆ. ನಿಜಾನ ಅಂತ ರಾಮಾಚಾರಿ ಹೇಳ್ತೀರಾ? ಮಾನ್ಯತಾ ಎಸ್ ಅಂತಾರೆ. ಸೂಪರ್ ಸರ್, ನೀವು ಸೂಪರ್. ಏನ್ ನಿಮ್ ಹೆಸರು? ವಿವೇಕ್ ಅಲ್ವಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತೀರಿ. ಎಸ್ ಅಂತ ವಿವೇಕ್ ಹೇಳ್ತಾರೆ. ಆಗ ಇಲ್ಲಿ ರಾಮಾಚಾರಿ ವಿವೇಕ್ ನ ಹೋಗ್ಲುತ್ತಾನೆ ಇರ್ತಾರೆ. ಸರ್ ನೀವ್ ಆ ತರ ಇದ್ದೀರಾ ಈ ತರ ಇದ್ದೀರಾ ಅಂತ ರಾಮಾಚಾರಿ ಹೇಳ್ತೀರಾ. ಅವ್ರೆಲ್ರು ಆಕ್ಟರ್ಸ್ ಆದ್ರೆ ನೀನು ಆಕ್ಟಿಂಗ್ ಚೆನ್ನಾಗ್ ಮಾಡ್ತೀಯಲ್ಲ, ಆಕ್ಟಿಂಗ್ ನೀನ್ ಒಬ್ನೇ ಮಾಡ್ತಿದ್ಯಾ ಅಲ್ವಾ ರಾಮಾಚಾರಿ ಅಣ್ಣ ಅವ್ರೆ ಅಂತ ಜಿಕೆ ಮನ್ಸಲ್ಲೇ ಬೈಕೋತಾರೆ. ಸೂಪರ್ ನೀವು ಸರ್, ಮತ್ತೆ ಕಂಗ್ರಾಚುಲೇಷನ್ಸ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ವೈ ಅಂತ ವಿವೇಕ್ ಹೇಳ್ತಾರೆ. ಏನೋ ಮದ್ವೆ ಆಗ್ತಿರಲ್ಲ ನೀವು ಅದಕ್ಕೆ ಅಂತ ರಾಮಾಚಾರಿ ಹೇಳ್ತಾರೆ. ಸೋ ಸ್ವೀಟ್ 1 ಸೆಕೆಂಡ್, ಥ್ಯಾಂಕ್ ಯು ವೆರಿ ಮಚ್ ಅಂತ ವಿವೇಕ್ ಹೇಳ್ತಾರೆ. ಆ ಕಡೆ ಜಿಕೆ ಕಿಟಕಿ ಹತ್ರ ನೋಡ್ತಿರ್ತಾರೆ. ಇನ್ನೊಂದ್ ಕಡೆ ಚಾರು ಮನೆ ಒಳಗಡೆ ಬರ್ತಿರ್ತಾರೆ. ಅವ್ರು ನೋಡಿ ಜಿಕೆ ಭಯ ಪಡ್ತಾರೆ. ಅಶೋ ಬಂದ್ರು ಅವ್ರು ನೋಡಿದ್ರೆ ನೀವಂತೂ ತುಂಬಾ ಇರಿಟೇಟ್ ಆಗ್ತೀರಾ ಅಂತ ಜಿಕೆ ರಾಮಾಚಾರಿಗೆ ಹೇಳ್ತಾರೆ. ಯಾರು ಅಂತ ಇಲ್ಲಿ ರಾಮಾಚಾರಿ ಕೇಳ್ತಾರೆ. ಚಾರು ಬಂದ್ಬಿಟ್ಲು ಅಂತ ಇಲ್ಲಿ ಜಿಕೆ ಹೇಳ್ತಾರೆ. ಏನು ಚಾರು ಬಂದ್ಬಿಟ್ಲ, ದೊಡ್ಡ ಸಮಸ್ಯೆ ಆಗ್ಬಿಡುತ್ತಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಏನಾಯ್ತು ಅಂತ ಮಾನ್ಯತಾ ಹೇಳ್ತಾರೆ. ನನ್ನನ್ನೇನಾರ ಅವಳು ಇಲ್ಲಿ ನೋಡ್ಬಿಟ್ರೆ ನಿಮ್ ಜೊತೆ ಕೈ ಜೋಡಿಸಿರೋದು ಅವ್ಳಿಗೆ ಗೊತ್ತಾಗುತ್ತೆ, ಇಲ್ಲಿ ಬಚ್ಚಿಟ್ಕೊಳ್ಳಿ ಅಂತ ರಾಮಾಚಾರಿ ಹೇಳ್ತಾರೆ. ಅಲ್ಲಿ ಕಿಚನ್ ಇದೆ, ಕೂಲಾಗಿ ನೀರ್ ಕುಡ್ಕೊಂಡು ಕೂಲಾಗಿರೋ ಅಂತ ಜಿಕೆ ಹೇಳ್ತಾರೆ. ಸರಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕಿಚನ್ ಗೆ ಹೋಗ್ತಾರೆ. ಇನ್ನೊಂದ್ ಕಡೆ ಚಾರು ಮನೆ ಒಳಗಡೆ ಬರ್ತಾರೆ. ಬೇಬಿ ನಿಂಗೊಂದ್ ಸರ್ಪ್ರೈಸ್ ಇದೆ, ಕಿಟಿ ಅಂತ ಮಾನ್ಯತಾ ರಾಮಾಚಾರಿನ ಕರೀತಾರೆ. ಕಿಟ್ಟಿ ಅಂತ ಚಾರು ಹೇಳ್ತಾರೆ. ಎಸ್ ಬೇಬಿ ಎದ್ರುಕೋಬೇಡ, ಕಿಟ್ಟಿನೂ ನಮ್ ಕಡೆನೆ, ಕಿಟ್ಟಿ ಆಚೆ ಬಾ ಅಂತ ಮಾನ್ಯತಾ ಹೇಳ್ತಾರೆ. ಆಮೇಲೆ ರಾಮಾಚಾರಿ ನೋಡಿ ಇಲ್ಲಿ ಚಾರು ಶಾಕ್ ಆಗೋ ತರ ನಾಟಕ ಆಡ್ತಾರೆ. ಮೊಮ್ ಇವನು ಅಂತ ಇಲ್ಲಿ ಚಾರು ಹೇಳ್ತಾರೆ. ಹರಿದ್ರ ರಾಮಾಚಾರಿ ತಮ್ಮ ಈಗ ನಮ್ ಕಡೆಯವನು ಮಾನ್ಯತಾ ಹೇಳ್ತಾರೆ. ಚಾರು ಬೀಗ್ರುಜಿ ಹೇಳಿದ್ದು ನಿಜ ಅಂತ ನವದೀಪ್ ಹೇಳ್ತಾರೆ. ಕೃಷ್ಣ ನಿಮ್ ಕಡೆಯವನ ಅಂತ ಚಾರು ಕೇಳ್ತಾರೆ. ಹೌದು ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಿದೆ. ಇಲ್ಲಿ ಜಿಕೆಗಂತೂ ತಲೆ ಕೆಟ್ಟೋಗುತ್ತೆ. ವಾವ್ ಎಂತ ಡ್ರಾಮಾ, ಅವನನ್ನ ಹೆಂಗೆ ಲಾಕ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂತ ಇಲ್ಲಿ ಜಿಕೆ ಮನ್ಸಲ್ಲೇ ಅನ್ಕೋತಾರೆ. ಜಿಕೆ ರಾಮಾಚಾರಿ ಅಂತಿದ್ರೆ ಇಲ್ಲಿ ರಾಮಾಚಾರಿ ಹಾ ಅಂತ ಹೇಳ್ಬಿಡ್ತಾರೆ. ಎಲ್ಲ ಶಾಕ್ ಅಲ್ಲಿ ರಾಮಾಚಾರಿನೇ ನೋಡ್ತಿರ್ತಾರೆ. ಏನೋ ಅಂದ್ರೆ ನೀನು ನೋಡಕ್ಕೆ ರಾಮಾಚಾರಿ ತರ ಇದೆ ಅಂತ ನನ್ನ ರಾಮಾಚಾರಿ ಅನ್ಬೇಡ, ನಾನು ಆಕ್ಚುಲ್ ಆಗಿ ರಾಮಾಚಾರಿ ತಮ್ಮ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಮತ್ತ್ಯಾಕೆ ಚಾರು ಮೇಡಮ್ ಅಂತ ಹೇಳ್ದೆ, ಅವ್ರು ನಿಂಗ್ ಅದ್ಕೆ ಅಲ್ವಾ, ಅದಕ್ಕೆ ಮಾತಾ ಕರಿಬೇಕಾಗಿತ್ತು ಅಂತ ಜಿಕೆ ಹೇಳ್ತಾರೆ. ಇವ್ರು ಯಾರು ಅಂತ ಇಲ್ಲಿ ರಾಮಾಚಾರಿ ಮಾನ್ಯತಾನ ತೋರಿಸ್ತಾರೆ. ಮಾನ್ಯತಾ ಮೇಡಮ್ ಅಂತ ಜಿಕೆ ಹೇಳ್ತಾರೆ. ಮತ್ತೆ ಅವ್ರು ಯಾರು ಅಂತ ಜಿಕೆಗೆ ಇಲ್ಲಿ ರಾಮಾಚಾರಿ ಹೇಳ್ತಿದೆ. ಅವರು ಚಾರು ಮೇಡಮ್ ಅಂತ ಹೇಳ್ತಾರೆ. ಮತ್ತೆ ನಾನೇನಂತ ಹೇಳ್ದೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿದೆ. ಚಾರು ಮೇಡಮ್ ಅಂತ ಹೇಳ್ದೆ ಅಂತ ಜಿಕೆ ಹೇಳ್ತಾರೆ. ಸರಿಯಾಗಿ ಕರನೆಲ್ಲ ಕಂದ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಎಡ್ಸು ಇನ್ನು ಎಷ್ಟ್ ದಿನ ನಮ್ಮನ್ ಬಕ್ರ ಮಾಡ್ತೀಯೋ ನಾನು ನೋಡ್ತೀನಿ, ನಿಂಗಿದೆ ಇರುವಂತ ಜಿಕೆ ಮನ್ಸಲ್ಲೇ ಅನ್ಕೋತಾರೆ. ಆ ಕಡೆ ರುಕ್ಕು ಹಾಗೂ ಮುರಾರಿ ಟೆನ್ಷನ್ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ದೆವ್ವ ಮುರಾರಿಗೆ ಕಾಲ್ ಮಾಡ್ತಾರೆ. ಹಾ ರಾಮಾಚಾರಿ ಹೇಳು. ಇಲ್ಲೇ ಇದ್ದಾರೆ. ಹೌದಾ ಪಾಪ ಅಶಯ್ಯೋ ಹಾಗೆಲ್ಲ ಮಾಡ್ಬೇಡ, ನಾನೇ ಹೇಳ್ತೀನಿ ಬಿಡು. ಸರಿ ಆಯ್ತು ದೆವ್ವ ಫ್ರೆಂಡ್ ಬಾಯ್ ಅಂತ ಮುರಾರಿ ಹೇಳ್ತಿರೆ. ರುಕುಗೆ ಭಯ ಶುರು ಆಗುತ್ತೆ. ಏನಂತ ಹೇಳ್ತು ನಿನ್ ದೆವ್ವ ಫ್ರೆಂಡ್ ಅಂತ ಇಲ್ಲಿ ರುಕು ಹೇಳ್ತಿರೆ. ನೀನು ಒಂದ್ ಟಾಸ್ಕ್ ಮಾಡ್ಬೇಕಂತೆ ಅಂತ ಮುರಾರಿ ಹೇಳ್ತಾರೆ. ಟಾಸ್ಕ್ ಏನು ಅಂತ ರುಕು ಹೇಳ್ತಾರೆ. ನೀನು ಅರ್ಧ ಕೆಜಿ ಮೆಣಸಿನಕಾಯಿ ತಿನ್ಬೇಕಂತೆ ಅಂತ ಮುರಾರಿ ಹೇಳ್ತಾರೆ. ಆಗ ರುಕು ಶಾಕ್ ಆಗ್ತಾರೆ. ನಾನಾ ಅಂತ ಇಲ್ಲಿ ರುಕು ಹೇಳ್ತಿರೆ. ಇನ್ನೇನು ನಾನಾ ಅಂತ ಇಲ್ಲಿ ಮುರಾರಿ ರೇಗಿಸ್ತಿರ್ತಾರೆ. ನೀನೇ ತಿನ್ಬೇಕಂತೆ, ತಿಂದಿಲ್ಲ ಅಂದ್ರೆ ದೆವ್ವನೆ ಬಂದು ತಿನ್ಸುತ್ತಂತೆ ಅಂತ ಇಲ್ಲಿ ಮುರಾರಿ ಹೇಳ್ತಿರೆ. ಸರಿ ಅಂತ ರುಕು ಒಪ್ಕೋತಾರೆ. ಆ ಕಡೆ ಮಾನ್ಯತಾ ಮಾತಾಡ್ತಿರ್ತಾರೆ. ಯಾಕೆ ಬೇಬಿ ಒಂಥರ ಇದೆಯಾ ಅಂತ ಮಾನ್ಯತಾ ಕೇಳ್ತಾರೆ. ಆ ಮನೇಲಿ ನಂಗೆ ಹಿಂಸೆ ಆಗ್ತಿದೆ ಅಂತ ಚಾರು ಹೇಳ್ತಾರೆ. ಯಾಕೆ ಬೇಬಿ ಯಾರಾದ್ರೂ ಹಿಂಸೆ ಮಾಡ್ತಿದಾರ ಅಂತ ಮಾನ್ಯತಾ ಹೇಳ್ತಾರೆ. ಎಲ್ಲಿ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಅಂತ ಹೇಳಿ ತುಂಬಾ ಕ್ವಶನ್ ಮಾಡ್ತಾರೆ ಅಂತ ಚಾರು ಹೇಳ್ತಾರೆ. ಅಷ್ಟೊಂದು ಕ್ವಶನ್ ಮಾಡ್ತಿದ್ರೆ ನೀನು ಇಲ್ಲೇ ಬಂದಿದ್ ಬಿಡು ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ. ಆಗ್ಲೇ ಹೇಳ್ದೆ ಅಲ್ವಾ ಮಾಮ್, ಈ ಮಗುನ ಎತ್ಕೊಟ್ಟು ಬಂದ್ಬಿಡ್ತೀನಿ ಅಂತ. ನಾನು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ ಜೊತೆ ಬಾಡಿ ಗಾರ್ಡ್ ಇರ್ಬೇಕಂತೆ, ನಿನ್ ಕೈಲಿ ಅರೇಂಜ್ ಮಾಡಕ್ ಆಗುತ್ತಾ ಮಾಮ್ ಅಂತ ಇಲ್ಲಿ ಚಾರು ಮಾನ್ಯತಾನ ಕೇಳ್ತಾರೆ. ಏನ್ ಬೇಬಿ ಈ ತರ ಕೇಳ್ತಿದ್ಯಾ, ನೀನ್ ಕೇಳಿದ್ರೆ ಆ ಸೂರ್ಯ ಚಂದ್ರನೇ ತಂದು ನಿನ್ ಎದುರುಗಡೆ ನಿಲ್ಲಿಸ್ತೀನಿ. ಬಾಡಿ ಗಾರ್ಡ್ ಮಾತ್ರ ಅಲ್ಲ, ಡ್ರೈವರ್ ಕಮ್ ಮ್ಯಾನೇಜರ್ ನು ಅರೇಂಜ್ ಮಾಡ್ತೀನಿ ಅಂತ ಮಾನ್ಯತಾ ಹೇಳ್ತಾರೆ. ನಾನು ಹೊರಡ್ಲಾ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೋಗ್ತಿರ್ತಾರೆ. ಮಾಮ್ ಹೇಗಿದ್ರು ಇವ್ನಿಗೆ ಬೇರೆ ಏನೋ ಕೆಲ್ಸ ಇಲ್ಲ, ಇಟ್ಟಿನೇ ನನ್ ಬಾಡಿ ಗಾರ್ಡ್ ಆದ್ರೆ ಹೇಗೆ ಅಂತ ಇಲ್ಲಿ ಚಾರು ಹೇಳ್ತಾರೆ. ಇದೇ ಪ್ಲಾನ್ ಅಂತ ಜಿಕೆ ಹೇಳ್ತೀರಾ. ರಾಮಾಚಾರಿ ಜಿಕೆಗೆ ಲುಕ್ ಕೊಡ್ತಾರೆ. ಸೂಪರ್ ಪ್ಲಾನ್ ಅಂತ ಜಿಕೆ ಹೇಳ್ತಾರೆ. ಅಲ್ಲ ಮೇಡಮ್ ಏನ್ ಹೇಳ್ತಿದ್ದೀರಾ ಅಂತ ರಾಮಾಚಾರಿ ಹೇಳ್ತಾರೆ. ಚಾರು ಬೇಬಿ ಹೇಳ್ತಿರೋದು ಸೂಪರ್ ಆಗಿದೆ. ಕಿಟ್ಟಿ ಇನ್ ಮುಂದೆ ನೀನ್ ಎಲ್ಲೋ ಹೋಗ್ಬಾರ್ದು, ಬೇಬಿ ಎಲ್ಲರೂ ಹೋಗ್ಬೇಕು ಅಂದ್ರೆ ನೀನು ಅವ್ರ ಜೊತೆನೇ ಇದ್ದು ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಅಂತ ಮಾನ್ಯತಾ ಹೇಳ್ತಾರೆ. ಅಲ್ಲ ನಿಮ್ ಚಾರು ಬೇಬಿ ಏನಾದ್ರು ಚಿಕ್ಕ ಮಗುನ ಸ್ಕೂಲ್ಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರಕ್ಕೆ, ಅಲ್ಲ ನಮ್ ಕಿಟ್ಟಿ ಇದಲ್ಲ ಇವನೇನಾರು ಆಯಾಮನ ಏನೋ ಅವ್ರ ಕೆಲ್ಸ ಮಾಡ್ಕೊಂಡಿರಕ್ಕೆ ಅಂತ ಜಿಕೆ ಹೇಳ್ತಾರೆ. ಆಯಾಮ ಅಲ್ಲ, ಇನ್ ಮುಂದೆ ನಮ್ ಕಿಟ್ಟಿನೇ ಡ್ರೈವರ್ ಮ್ಯಾನೇಜರ್ ಕಮ್ ಬಾಡಿ ಗಾರ್ಡ್ ಅಂತ ಮಾನ್ಯತಾ ಹೇಳ್ತಾರೆ. ಎಲ್ಲ ಮೇಡಮ್ ಅದು ಅಂತ ರಾಮಾಚಾರಿ ಹೇಳಕ್ ಬರ್ತಾರೆ. ಸರಿ ಹೋಯ್ತು ಗಂಡನೇ ಕರ್ಕೊಂಡ್ ಬಂದು ಬಾಡಿ ಗಾರ್ಡ್ ಮಾಡಿದ್ರಂತೆ ಅಂತ ಜಿಕೆ ಮನ್ಸಲ್ಲಿ ಅನ್ಕೋತಾರೆ. ಇಲ್ಲ ಮೇಡಮ್ ನನ್ ಕೈಲಿ ಮಾಡಕ್ಕಾಗಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲ ಮೇಡಮ್ ನಾನ್ ಕಾರ್ ಓಡಿಸೋದು ಅಥವಾ ಹೊಡಿಯೋದು ಬಡಿಯೋದು ಬಿಟ್ರೆ ನಂಗೇನು ಬರಲ್ಲ ರೀ ಅಂತ ಕಿಟ್ಟಿ ಹೇಳ್ತಾರೆ. ನಾನೀಗ ಕೊಡ್ತಿರೋ ಕೆಲ್ಸ ಅದೇನೆ, ನನ್ ಬೇಬಿನ ಸೇಫ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದು, ಐ ಮೀನ್ ಡ್ರೈವರ್ ಅಂತ ಮಾನ್ಯತಾ ಹೇಳ್ತಾರೆ. ಯಾರಾದ್ರೂ ನನ್ ಬೇಬಿಗೆ ಹಿಂಸೆ ಕೊಟ್ರೆ ಮುಖ ಮುತ್ತಿ ನೋಡ್ದೆ ಹೊಡಿತಾ ಇರ್ಬೇಕು. ಹಾಗೆ ಆಮೇಲೆ ಏನೆಲ್ಲಾ ವಿಷಯ ನಡೀತಿದೆ ಅಂತ ಹೇಳಿ ಇಲ್ಲಿಗೆ ಬಂದ್ ಹೇಳೋದು ನಿನ್ ಕೆಲ್ಸ ಮ್ಯಾನೇಜರ್ ಅಂತ ಮಾನ್ಯತಾ ಹೇಳ್ತಾರೆ.
ಅದು ನನ್ನಿಂದ ಅಂತ ರಾಮಾಚಾರಿ ಹೇಳಕ್ ಬರ್ತಾರೆ. ಆಗ್ಲೇಬೇಕು ಕಿಟ್ಟಿ, ಇದು ನನ್ನ ಆರ್ಡರ್ ಅಂತ ಮಾನ್ಯತಾ ಹೇಳ್ತಾರೆ. ನಿನ್ನ ಕೆಲ್ಸಕ್ಕೆ ಅಪಾಯಿಂಟ್ ಮಾಡಾಯ್ತು, ಇನ್ಮೇಲೆ ನೀನು ನಮ್ ಮ್ಯಾನೇಜರ್ ಅಂತ ಮಾನ್ಯತಾ ಹೇಳ್ತಾರೆ. ಸರಿ ಮೇಡಮ್, ನೀವು ಹೇಳದ್ಮೇಲೆ ಮುಗೀತು ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲಿ ಚಾರು ರಾಮಾಚಾರಿ ನೋಡಿ ಸ್ಮೈಲ್ ಕೊಡ್ತಿದೆ. ಇದನ್ನ ಜಿಕೆ ನೋಡ್ತಾರೆ. ಹಣೆ ಬರಹಕ್ಕೆ ಹೊಣೆ ಯಾರು, ನೆಡ್ಸಿ ಅಂತ ಜಿಕೆ ಹೇಳ್ತಾರೆ. ಬಟ್ ನಂದೊಂದು ಕಂಡೀಷನ್ ಇದೆ ಅಂತ ವಿವೇಕ್ ಹೇಳ್ತಾರೆ. ಈಗ ಪಾಯಿಂಟ್ ಬಂದ್ರಿ ಹೇಳಿ ಅಂತ ಜಿಕೆ ಹೇಳ್ತಾರೆ. ಮೇರೆ ಸರ್ಫ್ ಸೆ ಪೇಮೆಂಟ್ ಹೋತಾ ಹೈ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಏನಂದ್ರಿ ಅಂತ ಇಲ್ಲಿ ಜಿಕೆ ಕೇಳ್ತಾರೆ. ನನ್ ಕಡೆಯಿಂದ ಪೇಮೆಂಟ್ ಹೋಗುತ್ತೆ ಕಿಟ್ಟಿಗೆ ಅಂತ ವಿವೇಕ್ ಹೇಳ್ತಾರೆ. ಪೇಮೆಂಟ್ ಕೊಡಿ ಅಂತ ಜಿಕೆ ಹೇಳ್ತಾರೆ. ಚಾರು ನನ್ ವೈಫ್ ಅಲ್ವಾ ಅಂತ ವಿವೇಕ್ ಹೇಳ್ತಿದ್ರೆ. ಏನಂದ್ರಿ ಅಂತ ಜಿಕೆ ಹೇಳ್ತಾರೆ. ಚಾರು ನನ್ ಫ್ಯೂಚರ್ ವೈಫ್ ಅಲ್ವಾ, ಅವಳ ಸೆಕ್ಯೂರಿಟಿಗೆ ನಾನೇ ಪೇಮೆಂಟ್ ಕೊಡ್ಬೇಕಲ್ವಾ ಅಂತ ವಿವೇಕ್ ಹೇಳ್ತಾರೆ. ಸರಿ ಕೊಡಿ ಅಂತ ಜಿಕೆ ಹೇಳ್ತಾರೆ. ಸರ್ ನೀವಂತೂ ಸೂಪರ್ ಸರ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಅಯ್ಯೋ ಅಂದ್ರೆ ನೀವು ನನ್ ಬೇಬಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಮಾನ್ಯತಾ ಹೇಳ್ತಾರೆ. ಆ ಕಡೆ ರುಕ್ಕು ಹಾಗೂ ಮುರಾರಿ ಮಾತಾಡ್ತಿರ್ತಾರೆ. ಅಲ್ಲ ಮುರಾರಿ, ಈ ಟಾಸ್ಕ್ ನಂಗೆ ಯಾಕೆ ಮೆಣಸಿಕಾಯಿ ತಿನ್ನೋದು, ನನ್ ಜೊತೆ ಆ ಮಾನ್ಯತಾ ಮತ್ತೆ ಸಕ್ಸೇನಾ ಮತ್ತೆ ವರುಣ್ ಎಲ್ಲ ಇದ್ರಲ್ಲ ಅಂತ ರುಕ್ಕು ಬಾಯ್ ಬಿಡ್ತಾರೆ. ಏನು ಅಂತ ಮುರಾರಿ ಕೇಳ್ತಾರೆ. ಅಲ್ಲ ನಾನ್ ಏನ್ ಹೇಳಕ್ ಬಂದೆ, ರಾಮಾಚಾರಿ ದೇವ ನನ್ ಮೇಲೆ ಹೇಗೆ ತಪ್ಪು ತಿಳ್ಕೊಂಡಿದ್ಯೋ ಹಾಗೆ ಅವ್ರಗಳ ಮೇಲೂ ತಪ್ಪು ತಿಳ್ಕೊಂಡಿದ್ಯಾ ಅಲ್ವಾ, ನನಗ್ ಮಾತ್ರ ಯಾಕೆ ಈ ಮೆಣಸಿಕಾಯಿ ತಿನ್ನೋ ಶಿಕ್ಷೆ ಅವ್ರಗಳಿಗೂ ಕೊಡ್ಬೇಕಲ್ವಾ ಅಂತ ರುಕ್ಕು ಹೇಳ್ತಾರೆ. ಇತರ ಎಲ್ಲ ನೀನು ದೆವ್ವ ಫ್ರೆಂಡ್ ಹತ್ರ ಹೇಳ್ಬಿಟ್ಟು ನಂಗೆ ಹೇಳ್ಬೋದಲ್ವಾ ಅಂತ ರುಕ್ಕು ಹೇಳ್ತಾರೆ. ಇಲ್ಲ ಅದ್ಕೆ ನೀವು ಮೆಣಸಿಕಾಯಿ ತಿನ್ಲೇಬೇಕಂತ ಅಷ್ಟೇ ಅಂತ ಮುರಾರಿ ಹೇಳ್ತಾರೆ. ಏನೋ 4 ಮೆಣಸಿಕಾಯಿ ತಿನ್ನಕ್ ಹೇಳಿರ್ಬೇಕು ಅಷ್ಟೇ ಅಂತ ರುಕ್ಕು ಹೇಳ್ತಾರೆ. ಅದೇ ಸಮಯಕ್ಕೆ ಒಂದ್ ವ್ಯಕ್ತಿ ಬಂದು ಒಂದ್ ಪ್ಲೇಟ್ ಫುಲ್ ಹಸಿರು ಮೆಣಸಿನ್ಕಾಯಿನ ತೋರಿಸ್ತಾರೆ. ಅಲ್ಲಿರೋ ರಾಶಿ ನೋಡಿ ರುಕ್ಕು ಭಯ ಪಡ್ತಾರೆ. ಯಾರ್ ನೀವು ಅಂತ ಮುರಾರಿ ಕೇಳ್ತಾರೆ. ಯಾರ್ ನೀನು, ಯಾರ್ ಕೊಟ್ಟಿದ್ದು ಅಂತ ಮುರಾರಿ ಹೇಳ್ತಾರೆ. ಗೊತ್ತಿಲ್ಲ, ಅದು ನಿಂಗ್ ಬೇಕಾಗಿಲ್ಲ, ನಾನ್ ಯಾರು ಅಂತ ತಿಳ್ಕೊಂಡು ನೀವೇನ್ ಮಾಡ್ತೀರಾ, ಎಷ್ಟಿನ್ಸ್ಬೇಕು ಅಂತ ಕೇಳ್ತಾರೆ. ಅದನ್ನ ಫೋನ್ ಅಲ್ಲಿ ಎಲ್ಲ ಹೇಳಿದಾರಲ್ವಾ ಅಂತ ಆ ವ್ಯಕ್ತಿ ಹೇಳ್ತಾರೆ. ಸರಿ ನೀನ್ ಯಾರು ಅಂತ ಮತ್ತೆ ಮುರಾರಿ ಹೇಳ್ತಿದ್ರೆ. ಇಲ್ಲಿ ಆ ವ್ಯಕ್ತಿ ದೆವ್ವ ತರ ನಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಪ್ಪ ದೆವ್ವನೇ ಎಷ್ಟ್ ಬೇಗ ಕಳ್ಸ್ಬಿಟ್ಟಿದೆ ಅಲ್ವಾ, ಈಗ ನೀನು ಬಾಯಿ ಮುಚ್ಕೊಂಡು ಅಲ್ಲ ಕಣ್ ಮುಚ್ಕೊಂಡು ತಿನ್ಬಿಡು ಅಂತ ಮುರಾರಿ ಹೇಳ್ತಾರೆ. ರುಕ್ಕು ಅದು ನೋಡಿ ಭಯ ಪಡ್ತಿರ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.